ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಬನ್ನಿ ಅಮ್ಮನ ಅಪ್ಪಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅನಿತಾ, ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್. ಇಂದಿನ ನಮ್ಮ ವಿಡಿಯೋದಲ್ಲಿ ಫೋಲಿಕ್ ಆ್ಯಸಿಡ್ ಮಾತ್ರೆಯ ಒಂದು ಮಹತ್ವವನ್ನು ತಿಳಿದುಕೊಳ್ಳೋಣ. ಫೋಲಿಕ್ ಆಮ್ಲ ಏನಕ್ಕೆ ಉಪಯೋಗ ಆಗುತ್ತೆ ಗರ್ಭಿಣಿಯರಿಗೆ ಅಂತ ಹೇಳ್ಬಿಟ್ಟು. ಈ ಫೋಲಿಕ್ ಅನ್ನೋ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು. ಇದು ಫೋಲಿಯಾಮ ಅನ್ನೋ ಪದದಿಂದ ಉತ್ಪತ್ತಿಯಾಗಿರುವಂಥದ್ದು, ಅಂದರೆ ಹುಟ್ಟಿರುವಂಥದ್ದು. ಇದರ ಅರ್ಥ ಏನಂತ ಹೇಳಿದ್ರೆ ಎಲೆ ಅಂತ ಆಗುತ್ತೆ. ಸೊ ಇದನ್ನು ಕಂಡುಹಿಡಿದಂಥ ವಿಜ್ಞಾನಿ ಲೂಸಿ ವಿಲ್ಸ್ ಅಂತ ಹೇಳಿ. ಈ ಫೋಲಿಕ್ ಆ್ಯಸಿಡ್ ಮಾತ್ರೆ ಏನಕ್ಕೆ ಉಪಯೋಗ ಆಗುತ್ತೆ ಗರ್ಭಿಣಿಯರಿಗೆ ಅಂತ ಹೇಳಿದ್ರೆ, ಗರ್ಭ ಧರಿಸಿದ ನಂತರ ಮಗುವಿನ ಒಂದು ಮೆದುಳು ಬೆಳವಣಿಗೆಗಾಗಿರ್ಬೋದು ಮತ್ತು ಬೆನ್ನುಹುರಿಯ ಆರೋಗ್ಯವಂತ ಬೆಳವಣಿಗೆಗೆ ಈ ಮಾತ್ರೆ ತುಂಬ ಸಹಾಯ ಮಾಡುತ್ತೆ. ಅಂದರೆ ಇದು ಬರ್ತ್ ಡಿಫೆಕ್ಟನ್ನು ತಪ್ಪಿಸುತ್ತೆ. ಕೆಲವೊಂದು ಜನ್ಮಜಾತ ದೋಷಗಳು ಉಂಟಾಗುತ್ತೆ, ಅಂಥ ದೋಷಗಳನ್ನು ಇದು ನಿವಾರಣೆ ಮಾಡುತ್ತೆ. ಕೊಳವೆ ನರ ದೋಷಗಳು ಅಂತ ಹೇಳ್ತೀವಿ, ಅದನ್ನು ಕೂಡ ಇದು ಸರಿ ಮಾಡುತ್ತೆ. ಅದರಲ್ಲಿ ಸಾಮಾನ್ಯವಾದಂಥದ್ದು ಸ್ಪೈನಾ ಬೈಫಿಡಾ ಮತ್ತು ಅನನಿಸಿಫಾಲೆ ಅಂತ ಇದೆ. ಈ ಒಂದು ದೋಷವನ್ನು ನಿವಾರಣೆ ಮಾಡುತ್ತೆ. ಅಂದರೆ ಮಗುವಿನ ಮೆದುಳು ಚೆನ್ನಾಗಿ, ಅಂದರೆ ಆರೋಗ್ಯವಂತವಾಗಿ ಬೆಳೆಯಲು ಮತ್ತು ಬೆನ್ನುಹುರಿ ಚೆನ್ನಾಗಿ ಬೆಳೀಲಿಕ್ಕೆ ಈ ಫೋಲಿಕ್ ಆಮ್ಲ ತುಂಬ ಅಗತ್ಯವಾದಂಥದ್ದು. ಅದ್ರ ಜೊತೆಗೆ ಬಿಳಿ ಮತ್ತು ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲಿಕ್ಕೆ ಇದೊಂದು ಪೋಷಕಾಂಶವಾಗಿ ಕೆಲಸ ಮಾಡುತ್ತೆ. ಆನಂತರ ವಿಟಮಿನ್ B9 ಕಡಿಮೆ ಆಗೋ ಮಟ್ಟವನ್ನು ಕೂಡ ತಡೆಗಟ್ಟುತ್ತೆ. ಸೊ ಇದು ತುಂಬ ಅವಶ್ಯಕವಾದಂತಹ ಮಾತ್ರೆ. ಈಗ ಹೊಟ್ಟೆಲಿದ್ದಾಗ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಸೊ ಅದಕ್ಕೆ ಹೆಲ್ಪ್ ಮಾಡುವಂಥ ಮಾತ್ರೆ ಈ ಫೋಲಿಕ್ ಆ್ಯಸಿಡ್ ಮಾತ್ರೆ. ಸೊ ಇಷ್ಟು ತಿಳ್ಕೊಂಡ್ವಿ. ಇಷ್ಟೊಂದು ಇದರಿಂದ ಲಾಭಗಳಿದೆ. ಇದರಿಂದ ಸೈಡ್ ಎಫೆಕ್ಟ್ ಏನು ಅಂತ ಹೇಳಿಬಿಟ್ಟು, ಇದರಿಂದ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರೆ ಕೆಲವೊಂದು ಚರ್ಮದ ಅಲರ್ಜಿಗಳಾಗ್ಬೋದು, ಮತ್ತು ಗಂಟ್ಲು, ತುಟಿ ಇದರಲ್ಲಿ ಸ್ವಲ್ಪ ಊತ ಬರ್ಬೋದು, ಜೊತೆಗೆ ಸ್ವಲ್ಪ ಆಯಾಸ ಅನ್ನಿಸ್ಬೋದು ಗರ್ಭಿಣಿಯರಿಗೆ ಆರಂಭದಲ್ಲಿ. ಆನಂತರ ವಾಕರ್ಗೆ ಬಂದಂಗೆ ವಾಮಿಟ್ ಸೆನ್ಸೇಷನ್ ಆಗ್ಬೋದು. ಆನಂತರ ಟೇಸ್ಟ್ ಗೊತ್ತಾಗದೇ ಇರ್ಬೋದು, ರುಚಿ ಗೊತ್ತಾಗದೇ ಇರ್ಬೋದು ಅಡುಗೆದು, ಮತ್ತು ಹಸಿವೆ ಆಗದೇ ಇರ್ಬೋದು. ಇಷ್ಟು ಇದರ ಒಂದು ದೋಷಗಳು. ಇದು ಏನು ಅಡ್ಡ ಪರಿಣಾಮಗಳು, ಸೈಡ್ ಎಫೆಕ್ಟ್ಸು ತುಂಬ ಸಿವಿಯರ್ ಅನಿಸಿದರೆ ನೀವು ನಿಮ್ಮ ವೈದ್ಯರನ್ನು ಕಂಡು ಮಾತಾಡಬೇಕಾಗತ್ತೆ. ಜೊತೆಗೆ ಈ ಮಾತ್ರೆನ ಆರಂಭಿಸೋಕ್ಕಿಂತ ಮೊದಲು ಕೂಡ ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಇದನ್ನು ತಗೊಳ್ಬೇಕಾಗತ್ತೆ. ಇಷ್ಟು ನಾವೇನು ಹೇಳಿದಿದ್ರೆ ಯೂಸಸ್ಸು ಮತ್ತು ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇದೆ ಅದು ತಿಳ್ಕೊಂಡ್ವಿ. ಇದ್ರ ಜೊತೆಗೆ ಏನು ಮಾತ್ರೆ, ಇದು ಫೋಲಿಕ್ ಆ್ಯಸಿಡ್ ಆಮ್ಲ ಇದೆಯಲ್ಲ, ಇದು ಕೇವಲ ಮಾತ್ರೆಯಿಂದ ಮಾತ್ರ ಸಿಗುತ್ತಾ, ಬೇರೆ ಇದಕ್ಕೆ ಮೂಲಗಳಿಲ್ಲ ಅಂತ ಅನಿಸ್ಬೋದು. ಖಂಡಿತವಾಗಿದ್ದು ಬೇರೆ ಮೂಲಗಳಿಂದಲೂ ಸಿಗುತ್ತೆ. ನಾವು ದಿನನಿತ್ಯ ಬಳಸುವಂಥ ಆಹಾರದಲ್ಲೂ ಕೂಡ ಈ ಫೋಲಿಕ್ ಆಮ್ಲ ಸಿಗುತ್ತೆ. ಈ ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪಲ್ಲಿ ತುಂಬ ರಿಚ್ ಆಗಿರುತ್ತೆ. ಜೊತೆಗೆ ಆ್ಯಪಲ್, ಸೇಬು ಹಣ್ಣಲ್ಲಿರುತ್ತೆ. ಆನಂತರ ಅವಕಡ ಅಂತ ಫ್ರೂಟ್ ಬರುತ್ತೆ, ಅದರಲ್ಲಿರುತ್ತೆ. ಜೊತೆಗೆ ಬೇಳೆ, ತರಕಾರಿನಲ್ಲಿ, ಬೀನ್ಸಲ್ಲಿ, ಆನಂತರ ಹಾಲು, ಮೊಸರು, ಚೀಸ್, ಇದೆಲ್ಲದರಿಂದನೂ ಕೂಡ ಈ ಫೋಲಿಕ್ ಆಮ್ಲ ಸಿಗುತ್ತೆ. ಗರ್ಭಿಣಿಯರು ಈ ಮಾತ್ರೆ ಜೊತೆಗೆ ಇಂಥ ಆಹಾರಗಳನ್ನೆಲ್ಲರೂ ಸೇವಿಸಬೇಕಾಗತ್ತೆ. ಜೊತೆಗೆ ಈ ಮಾತ್ರೆ ನುಂಗುವಾಗ ಗರ್ಭಿಣಿಯರು ಇನ್ನೊಂದು ಏನು ಮಾಡಬೇಕು ಅಂತ ಹೇಳಿದ್ರೆ, ಪೋಷಕಾಂಶ ಇರುವಂತಹ ಒಳ್ಳೆ ನ್ಯೂಟ್ರಿಯೆಂಟ್ ಫುಡ್, ಅಂದರೆ ಒಳ್ಳೆಯ ಆಹಾರವನ್ನು ಚೆನ್ನಾಗಿ ಊಟ ಮಾಡಬೇಕಾಗತ್ತೆ. ಹೊಟ್ಟೆ ತುಂಬ ಊಟ ಮಾಡಬೇಕಾದ್ರೆ ಊಟ ಚೆನ್ನಾಗಿ ತೊಗೊಳ್ಬೇಕು. ಇಷ್ಟು ನಾವು ಈ ಮಾತ್ರೆ ಬಗ್ಗೆ ತಿಳ್ಕೊಂಡ್ವಿ. ಫೋಲಿಕ್ ಆ್ಯಸಿಡ್ ಮಾತ್ರೆನ ಇದು ತಗೊಳ್ಳುವಾಗ ನಿಮ್ಮ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳೇಬೇಕಾಗತ್ತೆ. ಸೊ ಈ ಮಾತ್ರೆ ಬಗ್ಗೆ ಅಥವಾ ನಿಮಗಿನ್ನೂ ಏನಾದರೂ ಗರ್ಭಿಣಿ ಇದ್ದಾಗ ಏನು ಊಟ ಮಾಡಬೇಕು, ಇದರದ್ದೆಲ್ಲ ಕೆಲವೊಂದು ಗೊಂದಲಗಳಿದ್ದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಟೆಲಿಫೋನ್ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಅದ್ರ ಜೊತೆಗೆ ನೀವು ಕಮೆಂಟ್ ಸೆಕ್ಷನಲ್ಲೂ ಕೂಡ ತಿಳಿಸ್ಬೋದು. ನಾನು ನಿಮಗೆ ಸಲಹೆಯನ್ನು ನೀಡ್ತೀನಿ. ಜೊತೆಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ, ಇದು ಯಾರಿಗೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಆನಂತರ ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ತಜ್ಞ ವೈದ್ಯರಿಂದನೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಈ ಚಾನಲ್ ಮೂಲಕ ನಾನು ಕೊಡಿಸ್ತೀನಿ. ಸೊ ಅದು ವಿಡಿಯೋಗಳು ನಿಮಗೆ ಅತಿ ಕಡಿಮೆ ಸಮಯದಲ್ಲಿ ಬಂದು ತಲುಪುತ್ತೆ. ಸೊ ಹಾಗಿದ್ರೆ ಎಲ್ಲರಿಗೂ ನಮಸ್ಕಾರ.